ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸಾಕಷ್ಟು ವಿದ್ಯಾವಂತರಿರುವಂತಹ ಈಗಿನ ಕಾಲದಲ್ಲಿ ಎಲ್ಲಿ ನೋಡಿದರೂ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಸಾಕಷ್ಟು ದುಡ್ಡು ಸುರಿದು ಸಾಲ ಮಾಡಿ ವಿದ್ಯೆ ಪಡೆದುಕೊಂಡು ನೌಕರಿಗಾಗಿ ಪರಿತಪಿಸುತ್ತಿರುವಂತಹ ವಿದ್ಯಾವಂತರ ಸಂಖ್ಯೆ ಸಾಕಷ್ಟಾಗಿದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಸ್ವಂತ ದುಡಿಮೆಯಲ್ಲಿ ಒಳ್ಳೆಯ ಆದಾಯವನ್ನು ಕೊಡುವಂತಹ ಮತ್ತು ಸದಾಕಾಲ ಜನಸಾಮಾನ್ಯರ ಅನಿವಾರ್ಯ ಅವಶ್ಯಕತೆಯಾದಂತಹ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಸೇವೆಗಳ ಒಂದು ಸೆಂಟರನ್ನು ನೀವು ತೆರೆದಿದ್ದೇ ಆದಲ್ಲಿ ನೀವು ನೌಕರಿಗೆ ಅಲ್ದಾಡುವಂತಹದ್ದು ತಪ್ಪುತ್ತೆ. ವಿದ್ಯಾವಂತರೆಲ್ಲ ನೌಕರಿಗಾಗಿ ಪರದಾಡದೆ ಸದಾಕಾಲ ಜನಗಳ ಅನಿವಾರ್ಯ ಅವಶ್ಯಕತೆ ಆಗಿರುವಂತಹ ಈ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಸೇವೆಗಳನ್ನು ನೀಡುವಂತಹ ಒಂದು ಸೆಂಟರ್ನ ನೀವು ಸ್ವಂತದ್ದಾಗಿ ತೆಗೆದುಕೊಂಡಲ್ಲಿ ನಿಮಗೆ ಸಾಕಷ್ಟು ಆದಾಯ ಕೂಡ ಬರುತ್ತೆ ಹಾಗೂ ನೌಕರಿಗಾಗಿ ಪರದಾಡುವಂಥ ಸ್ಥಿತಿ ಕೂಡ ತಪ್ಪುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಲ್ಲಿ ಆಧಾರ್ ಸೆಂಟರ್ ತೆಗೆಯೋ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತೇನೆ. ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಬರ್ತಕ್ಕಂತಹ ಪ್ರತಿ ವಿಡಿಯೋಗಳು ಕೂಡ ಹೊಸ ಹೊಸ ಮಾಹಿತಿಗಳೊಂದಿಗೆ, ಹೊಸ ಹೊಸ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೆ. ಆದ್ದರಿಂದ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಬರ್ತಕ್ಕಂತಹ ಪ್ರತಿ ವಿಡಿಯೋಗಳನ್ನು ನೋಡಿ ಇಷ್ಟಪಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮ್ಮ ಚಾನಲ್ಗೆ ಸದಾಕಾಲಕ್ಕೂ ಇರಲಿ. ಆಧಾರ್ ಸೆಂಟರ್ ತೆರೆಯಲಿಕ್ಕೆ ನಾವು ಮಾಡಬೇಕಾಗಿರೋದೇನು ಮತ್ತು ಅದರ ಅವಶ್ಯಕತೆಗಳೇನು, ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಮತ್ತು ಏನೇನು ಡಿವೈಸ್ಗಳನ್ನು ನಾವು ಕೊಂಡುಕೊಳ್ಳಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೇನೆ. ಮತ್ತು ಇದನ್ನು ಪ್ರಾರಂಭಿಸಲು ಬೇಕಾಗುವಂತಹ ಖರ್ಚು ವೆಚ್ಚಗಳೇನು ಹಾಗೂ ಇದರಿಂದ ಬರುವಂತಹ ತಿಂಗಳ ಆದಾಯ ಅಂದರೆ ಮಂತ್ಲಿ ಇನ್ಕಮ್ ಎಷ್ಟಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನಿಲ್ಲಿ ಮಾಹಿತಿಯನ್ನು ನೀಡ್ತೇನೆ. ಸ್ನೇಹಿತರೆ, ನೀವು ಆಧಾರ್ ಸೆಂಟರ್ನ ತೆರೆದದ್ದೇ ಆದಲ್ಲಿ ನಿಮ್ಮ ಆಧಾರ್ ಸೆಂಟರ್ನಲ್ಲಿ ನೀವು ಯಾವ ಯಾವ ಸೇವೆಗಳನ್ನು ನೀಡಬಹುದು ಮತ್ತು ಹೇಗೆ ಆದಾಯವನ್ನು ಗಳಿಸ್ಕೋಬೋದು ಅನ್ನುವಂತಹ ಡೀಟೇಲ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತೇನೆ. ಆಧಾರ್ ಸೆಂಟರ್ನ ತೆರೆಯಲು ಬೇಕಾಗಿರುವಂತಹ ಎಲ್ಲ ತಯಾರಿಗಳನ್ನು ನೀವು ಮಾಡಿಕೊಂಡು ಒಂದು ಆಧಾರ್ ಸೆಂಟರ್ನ ತೆರೆದಾಗ ನೀವು ಇಲ್ಲಿ ಕೊಡಬಹುದಾದಂಥ ಸೇವೆಗಳು ಯಾವ್ಯಾವು ಅನ್ನೋದಾದರೆ, ನೀವು ಹೊಸ ಆಧಾರ್ ಕಾರ್ಡನ್ನು ಮಾಡಿಕೊಡಬಹುದು ಮೊದಲನೇದಾಗಿ. ಇನ್ನು ಮಕ್ಕಳ ಹೊಸ ಎನ್ರೋಲ್ಮೆಂಟನ್ನು ಕೂಡ ನಾವು ಇಲ್ಲಿ ಮಾಡಬಹುದು ಮತ್ತು ಆಧಾರ್ ಕಾರ್ಡಿನಲ್ಲಿ ತಿದ್ದುಪಡಿಯನ್ನು ಮಾಡಬಹುದು. ಅಂತಂದರೆ ಹೆಸರು, ವಿಳಾಸ, ಜನ್ಮ ದಿನಾಂಕ ಹಾಗೂ ಒಂದು ಜೆಂಡರ್, ಈ ರೀತಿಯಾದಂತಹ ಒಂದು ಯಾವುದೇ ರೀತಿಯ ತಿದ್ದುಪಡಿಗಳು ಇದ್ದಲ್ಲಿ ಅಂಥ ತಿದ್ದುಪಡಿಗಳನ್ನು ನೀವು ಮಾಡಿಕೊಡ್ಬೋದು. ಜೊತೆಗೆ ಈ ಡೆಮೋಗ್ರಾಫಿಕ್ ಡೇಟಾ ಕೂಡ ಅಪ್ಡೇಟ್ ಮಾಡಬಹುದು. ಅಂದರೆ ಫೋಟೋ ಅಪ್ಡೇಟ್ ಮಾಡಬಹುದು, ಫೋನ್ ನಂಬರ್ ಕೂಡ ಅಪ್ಡೇಟ್ ಮಾಡಬಹುದು. ಜೊತೆಗೆ ಬಯೋಮೆಟ್ರಿಕ್ ಅಂದರೆ ಫಿಂಗರ್ ಪ್ರಿಂಟ್ಸನ್ನು ಅಪ್ಡೇಟ್ ಕೂಡ ನೀವು ಮಾಡಬಹುದು. ಆಧಾರ್ ಕಾರ್ಡ್ನಲ್ಲಿ ಈಗ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಡೇಟ್ ಮಾಡಬೇಕಾಗಿರೋದು ಅನಿವಾರ್ಯವಾಗಿರೋದ್ರಿಂದ ಕೆಲವೊಂದಿಷ್ಟು ಜನಗಳ ಒಂದಿಷ್ಟು ಡಾಕ್ಯುಮೆಂಟ್ಗಳು ಅಪ್ಡೇಟ್ ಆಗಿರೋಲ್ಲ. ಅಂತಹವರ ಒಂದು ಆಧಾರ್ ಕಾರ್ಡ್ನಲ್ಲಿ ನೀವು ಬಾಕಿ ಉಳಿದಿರ್ತಕ್ಕಂತಹ ಒಂದು ಡಾಕ್ಯುಮೆಂಟ್ಗಳನ್ನು ಅಪ್ಡೇಟ್ ಮಾಡಿಕೊಡ್ಬೋದು. ಜೊತೆಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿ ಅವುಗಳ ಪ್ರಿಂಟೌಟ್ಗಳನ್ನು ಕೂಡ ನೀವು ತೆಗೆದು ಕಸ್ಟಮರ್ಗೆ ಕೊಡ್ಬೋದು. ಹಾಗಾದರೆ ಸ್ನೇಹಿತರೆ, ನಾವು ಇಲ್ಲಿ ಒಂದು ಆಧಾರ್ ಸೆಂಟರ್ನ ತೆಗೆದಾಗ ಆಧಾರ್ ಸೆಂಟರ್ನಲ್ಲಿ ನೀಡಬಹುದಾದಂತಹ ಸೇವೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಆಧಾರ್ ಸೆಂಟರ್ ತೆರೆಯಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳಿಯೋಣ. ಒಂದು ಪೂರ್ಣ ಪ್ರಮಾಣದ ಆಧಾರ್ ಸೇವೆಗಳನ್ನು ನೀಡಲಿಕ್ಕೆ ಆಧಾರ್ ಸೆಂಟರ್ ತೆರೆಯಲು ನಿಮ್ಮ ಬಳಿ CSC ID ಇರಬೇಕಾಗಿರೋದು ಅನಿವಾರ್ಯ ಅವಶ್ಯಕತೆಯಾಗಿದೆ. ಬ್ಯಾಂಕ್ BC ಇದ್ದರೂ ಕೂಡ ಬ್ಯಾಂಕಿನವರನ್ನು ಸಂಪರ್ಕಿಸಿ ಆಧಾರ್ ಸೆಂಟರ್ ತೆರೆಯಬಹುದು. ಆದರೆ ಇಲ್ಲಿ ನಿಮಗೆ ಈ ಆಧಾರ್ ಕಾರ್ಡ್ನ ಲಿಮಿಟೆಡ್ ಸೇವೆಗಳನ್ನು ಮಾತ್ರ ನೀಡಬಹುದಾಗಿದೆ. ಅಂದರೆ ಆಧಾರ್ನಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದು, ಅಡ್ರೆಸ್ಸನ್ನು ಅಪ್ಡೇಟ್ ಮಾಡೋದು, ಹೆಸರನ್ನು ಅಪ್ಡೇಟ್ ಮಾಡೋದು, ಈ ಥರ ಕೆಲವೊಂದಿಷ್ಟು ಲಿಮಿಟೆಡ್ ಸೇವೆಗಳನ್ನು ಮಾತ್ರ ನಿಮಗೆ ಮಾಡಬಹುದಾಗಿದೆ. ಹೆಚ್ಚಿನ ಸೇವೆಗಳನ್ನು ಅಂದರೆ ಆಧಾರ್ಗೆ ಸಂಬಂಧಪಟ್ಟಂಥ ಪೂರ್ಣ ಪ್ರಮಾಣದ ಎಲ್ಲ ಸೇವೆಗಳನ್ನು ನೀಡಬೇಕು ಅನ್ನೋದಾದರೆ ನೀವು ಆಧಾರ್ ರಿಜಿಸ್ಟರ್ ಅವರ ಹತ್ರ ಭೇಟಿಯಾಗಿ ಅವರನ್ನು ಸಂಪರ್ಕ ಮಾಡಿ ನೀವು ಆಧಾರ್ಗೆ ಸಂಬಂಧಪಟ್ಟ ಎಲ್ಲ ಸೇವೆಗಳನ್ನು ನೀಡುವಂತಹ ಒಂದು ಸೌಕರ್ಯವನ್ನು ಪಡೆದುಕೋಬೋದಾಗಿದೆ. ಜೊತೆಗೆ ಇಲ್ಲಿ ವಯಸ್ಸು ಕೂಡ 18 ವರ್ಷಕ್ಕಿಂತ ಮೇಲ್ಪಟ್ಟಿನದಾಗಿರಬೇಕು. ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಕೂಡ ಇರಬೇಕಾಗುತ್ತೆ. ಹಾಗೂ ಶೈಕ್ಷಣಿಕವಾಗಿ ಕಡಿಮೆ ಅಂತಂದ್ರೂ ಕೂಡ
12ನೇ ತರಗತಿ ಉತ್ತೀರ್ಣ ಆಗಿರಬೇಕಾಗಿರುತ್ತೆ. ಜೊತೆಗೆ ಬ್ಯಾಂಕ್ ಅಕೌಂಟ್ ಇರಬೇಕು ಹಾಗೂ ಅದರ ಜೊತೆಗೆ NSEIT ಅವರಿಂದ ಅವರು ನೀಡುವಂತಹ ಒಂದು ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ. ಈ ಒಂದು ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ಗೆ ನೀವು ಆನ್ಲೈನ್ನಲ್ಲಿ ಫಾರ್ಮ್ನ ತುಂಬಬೇಕಾಗುತ್ತೆ. ತುಂಬಿ ಆ ಸಂಬಂಧಪಟ್ಟಂತೆ ಎಕ್ಸಾಮ್ ಬರೀಬೇಕಾಗುತ್ತೆ. ಎಕ್ಸಾಮ್ ಬರೆದು ಪಾಸ್ ಆದರೆ ಮಾತ್ರ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಸ್ನೇಹಿತರೆ, ಈ ಸರ್ಟಿಫಿಕೇಟು ಈ ಒಂದು ಆಧಾರ್ ಸೆಂಟರ್ನ ತೆರೆಯಲಿಕ್ಕೆ ಅನಿವಾರ್ಯವಾಗಿದೆ. ಇದು ಇಲ್ಲ ಅಂತಂದರೆ ನೀವು ಆಧಾರ್ನ ಸೆಂಟರ್ ತೆಗೆಯಲು ಅಪ್ಲೈ ಕೂಡ ಮಾಡಲು ಸಾಧ್ಯ ಆಗಲ್ಲ. ಇವಿಷ್ಟು ಆಧಾರ್ ಸೆಂಟರ್ನ ತೆರೆಯಲು ಬೇಕಾಗಿರುವಂತಹ ರಿಕ್ವೈರ್ಮೆಂಟ್ಸ್ ಆಗಿದೆ. ಇನ್ನು ಆಧಾರ್ ಸೆಂಟರ್ನ ತೆರೆಯಲಿಕ್ಕೆ ಬೇಕಾಗಿರುವಂತಹ ಡಿವೈಸಸ್ಗಳು ಏನೇನಂತ ನೋಡೋಣ. ಇಲ್ಲಿ ನಿಮಗೆ ಸುಮಾರು 8ರಿಂದ 10 ಡಿವೈಸಸ್ಸು ಬೇಕಾಗುತ್ತೆ. ಮೊದಲನೆಯದಾಗಿ ನಿಮಗೆ ಕಂಪ್ಯೂಟರು ಅಥವಾ ಲ್ಯಾಪ್ಟಾಪ್ ಬೇಕಾಗುತ್ತೆ. ಅದು ಕೂಡ ವಿತ್ ಇಂಟರ್ನೆಟ್ಟು ಬೇಕಾಗುತ್ತೆ. ಜೊತೆಗೆ ಪ್ರಿಂಟರ್ ಕೂಡ ಬೇಕಾಗುತ್ತೆ. ಐರಿಶ್ ಬೇಕಾಗುತ್ತೆ, ಸ್ಕ್ಯಾನರ್ ಬೇಕಾಗುತ್ತೆ, ಮತ್ತು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರುತ್ತೆ, ಅದು ಕೂಡ ಬೇಕಾಗುತ್ತೆ. ಅಂದರೆ ಬಯೋಮೆಟ್ರಿಕ್ ಡಿವೈಸ್ ಏನಿರುತ್ತೆ ಅದು ಬೇಕಾಗುತ್ತೆ. ಮತ್ತು CCTV ಕ್ಯಾಮ್ರಾ ಬೇಕಾಗುತ್ತೆ. ಡಿಜಿಟಲ್ ಕ್ಯಾಮ್ರಾ ಕೂಡ ನಿಮಗೆ ಬೇಕಾಗುತ್ತೆ. ಮತ್ತು ಜನ್ರೇಟರ್ ಅಥವಾ UPS ಕೂಡ ಬೇಕಾಗುತ್ತೆ. ಅಂದರೆ ಕರೆಂಟು ಕೈ ಕೊಟ್ಟಾಗ ಈ ಒಂದು ಜನ್ರೇಟರ್ ಅಥವಾ UPS ಬೇಕಾಗುತ್ತೆ. ಮತ್ತು ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಆಧಾರ್ ಕಾರ್ಡ್ನ ಒಂದು ಸಾಫ್ಟ್ವೇರ್ ಇರುತ್ತೆ, ಆ ಸಾಫ್ಟ್ವೇರ್ ಕೂಡ ಇಲ್ಲಿ ಬೇಕಾಗುತ್ತೆ. ಈ ಒಂದು ಆಧಾರ್ ಸಾಫ್ಟ್ವೇರನ್ನು ಆಧಾರ್ ರಿಜಿಸ್ಟ್ರಾರ್ಗಳಿಂದ ಅಥವಾ ಅವರ ಟೆಕ್ನಿಕಲ್ ಟೀಮ್ನಿಂದ ಪಡೆದುಕೋಬೋದಾಗಿದೆ. ಈ ಸಾಫ್ಟ್ವೇರನ್ನು ಅವರು ಪ್ರೊವೈಡ್ ಮಾಡ್ತಾರೆ. ಇವಿಷ್ಟು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಾಗ ನೀವು ಒಂದು ಆಧಾರ್ ಸಂಬಂಧಪಟ್ಟಂತಹ ಸೇವೆಗಳನ್ನು ನೀಡಬಹುದಾಗಿದೆ. ಇನ್ನು ಇವುಗಳಿಂದ ಮುಖ್ಯವಾಗಿ ನಾವು ಎಷ್ಟು ಇನ್ಕಮನ್ನು ಗಳಿಸ್ಕೋಬೋದು, ಎಷ್ಟು ಆದಾಯವನ್ನು ಗಳಿಸ್ಕೋಬೋದು ಅಂತ ನೋಡೋದಾದರೆ ಇಲ್ಲಿ ಮುಖ್ಯವಾಗಿ 2 ಥರದ ಆಧಾರ್ ಸೆಂಟರ್ಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಈ ಆಧಾರ್ಗೆ ಸಂಬಂಧಪಟ್ಟಂತಹ ಪೂರ್ಣ ಪ್ರಮಾಣದ ಸೇವೆಗಳನ್ನು ನೀಡಬಹುದಾದಂತಹ ಒಂದು ಆಧಾರ್ ಸೆಂಟರ್, ಅಂದರೆ ಹೊಸ ಕಾರ್ಡ್ ಮಾಡಿಕೊಡೋದ್ರಿಂದ ಹಿಡ್ಕೊಂಡು ಎಲ್ಲ ಒಂದು ತಿದ್ದುಪಡಿಗಳನ್ನು ಮಾಡಿಕೊಡುವಂತಹ ಎಲ್ಲ ಸೇವೆಗಳನ್ನು ನೀಡುವಂತಹ ಒಂದು ಆಧಾರ್ ಕಾರ್ಡ್ ಸೆಂಟರ್, ಮತ್ತು ಕೆಲವು ಲಿಮಿಟೆಡ್ ಸೇವೆಗಳನ್ನು ನೀಡುವಂತಹ ಒಂದು ಆಧಾರ್ ಕಾರ್ಡ್ ಸೆಂಟರ್ನ ತೆರೆಯೋದು. ಅಂದರೆ ಇಲ್ಲಿ ನೀವು ನೀಡಬಹುದಾದಂತಹ ಲಿಮಿಟೆಡ್ ಸೇವೆಗಳು ಅಂತಂದರೆ ಹೆಸರನ್ನ ಚೇಂಜ್ ಮಾಡಿಕೊಡೋದಾಗಲಿ, ವಿಳಾಸದಲ್ಲಿ ತಿದ್ದುಪಡಿ ಮಾಡೋದಾಗಲಿ, ಡೇಟ್ ಆಫ್ ಬರ್ತಲ್ಲಿ, ಜೆಂಡರಲ್ಲಿ ಈ ರೀತಿ ಕೆಲವೊಂದಿಷ್ಟು ನಿರ್ದಿಷ್ಟವಾದಂತಹ ತಿದ್ದುಪಡಿಗಳನ್ನು ಮಾಡಿಕೊಡುವಂಥದ್ದಾಗಿರುವಂಥದ್ದು ಆಧಾರ್ ಸೆಂಟರ್ ಕೂಡ 2ನೇದಾಗಿರುತ್ತೆ. ಆದಾಯಕ್ಕೆ ಸಂಬಂಧಪಟ್ಟಂತೆ ಈ 2 ರೀತಿಯ ಒಂದು ಆಧಾರ್ ಸೆಂಟರ್ಗಳನ್ನು ನಾವು ನೋಡ್ಬೋದು. ಇಲ್ಲಿ ಮತ್ತೊಂದು ವಿಷಯವನ್ನು ಗಮನಿಸೋದಾದರೆ ನಿಮ್ಮ ಆಧಾರ್ ಸೆಂಟರ್ ಇರುವಂತಹ ಒಂದು ಪ್ರದೇಶವನ್ನು ನೋಡಬೇಕಾಗತ್ತೆ, ಮತ್ತು ನಿಮ್ಮ ಆಧಾರ್ ಸೆಂಟರ್ ಇರುವಂತಹ ಪ್ರದೇಶದ ಸುತ್ತಮುತ್ತಲಿನಲ್ಲಿ ಎಂತಹ ಆಧಾರ್ ಸೆಂಟರ್ಗಳು ಎಷ್ಟು ಇವೆ ಅನ್ನೋದು ಕೂಡ ಒಂದು ಮುಖ್ಯವಾಗುತ್ತೆ. ಜೊತೆಗೆ ಎಷ್ಟು ಜನಗಳಿಗೆ ನಿಮ್ಮ ಆಧಾರ್ ಸೆಂಟರ್ ಸೇವೆಯ ಬಗ್ಗೆ ಮಾಹಿತಿ ಇದೆ ಅನ್ನೋದು ಕೂಡ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ. ನಿಮ್ಮ ಏರಿಯಾದಲ್ಲಿ ಇಂತಹ ಸೇವೆಗಳನ್ನು ನೀಡುವಂತಹವರು ನೀವು ಒಬ್ಬರೇ ಆಗಿದ್ದರೆ, ಅಂದರೆ ಇಂತಹ ಆಧಾರ್ಗೆ ಸಂಬಂಧಪಟ್ಟಂತಹ ಸೇವೆಗಳನ್ನು ನೀಡುವಂತಹವರು ನೀವು ಒಬ್ಬರೇ ಆಗಿದ್ದರೆ ನಿಮಗೆ ಒಳ್ಳೆಯ ಆದಾಯ ಬರುತ್ತೆ. ಆಧಾರ್ಗೆ ಸಂಬಂಧಪಟ್ಟಂತಹ ಒಂದು ಪೂರ್ಣ ಪ್ರಮಾಣದ ಸೇವೆಗಳನ್ನು ನೀಡುವಂತಹ ಆಧಾರ್ ಸೆಂಟರ್ ನಿಮ್ಮದಾಗಿದ್ದರೆ ಅಲ್ಲಿ ನಿಮಗೆ ತಿಂಗಳಿಗೆ ಸುಮಾರು 25,000 ರೂಪಾಯಿಗಳಿಂದ 45,000 ರೂಪಾಯಿಗಳವರೆಗೂ ನೀವು ಒಂದು ಆದಾಯವನ್ನು ಗಳಿಸ್ಕೋಬೋದು. ಹಾಗೂ ನಿರ್ದಿಷ್ಟ ಸೇವೆಗಳನ್ನು ನೀಡುವಂತಹ ಒಂದು ಆಧಾರ್ ಸೆಂಟರ್ ನಿಮ್ಮದಾಗಿದ್ದರೆ ಅಲ್ಲೂ ಕೂಡ ನೀವು ತಕ್ಕ ಮಟ್ಟಿಗೆ ಒಳ್ಳೆಯ ಆದಾಯವನ್ನೇ ಗಳಿಸ್ಕೋಬೋದು. ಆದ್ದರಿಂದ ಸ್ನೇಹಿತರೆ, ಸಾಕಷ್ಟು ವಿದ್ಯಾವಂತರಾಗಿ ನಿರುದ್ಯೋಗಿಗಳಾಗಿ ಇರುವುದಕ್ಕಿಂತ ಇಂತಹ ಒಂದು ಸ್ವಂತ ಉದ್ಯೋಗ ಮಾಡಿಕೊಂಡಲ್ಲಿ ನಿಮ್ಮ ನಿರುದ್ಯೋಗ ಸಮಸ್ಯೆಯು ಕೂಡ ಕಡಿಮೆ ಆಗುತ್ತೆ. ಹಾಗೂ ವಿದ್ಯಾವಂತರು ಅವರ ಹಾಗೂ ತಮ್ಮ ಕುಟುಂಬಕ್ಕೆ ಒಳ್ಳೆಯ ಅನುಕೂಲ ತಂದುಕೊಡುವಂತಾಗುತ್ತೆ. ಸ್ನೇಹಿತರೆ, ಇಂತಹ ಸಾಕಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮ್ಮ ಮುಂದೆ ಬರ್ತೇನೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಾಕಷ್ಟು ಜನಗಳಿಗೆ ವಿಷಯ ತಲುಪಲಿ. ಸಾಕಷ್ಟು ನಿರುದ್ಯೋಗಿಗಳು ಈ ನಿರುದ್ಯೋಗ ಸಮಸ್ಯೆಯಿಂದ ಹೊರಬರಲಿ. ಹಾಗೂ ನಮ್ಮ ಒಂದು ಚಾನೆಲ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೂ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಮುಂದಿನ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ. ಆ ಬಗ್ಗೆ ಒಳ್ಳೆಯ ಮಾಹಿತಿಗಳೊಂದಿಗೆ ಹೊಸ ವಿಡಿಯೋವನ್ನು ಮಾಡಲು ಪ್ರಯತ್ನ ಮಾಡ್ತೇನೆ. ಪ್ರತಿಯೊಬ್ಬರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು
ನಮ್ಮ ಚಾನಲ್ಗೆ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.